ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಮೋಕ್ಷ ಸನ್ಯಾಸ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ 3 ರೀತಿಯ ತ್ಯಾಗದ ಬಗ್ಗೆ ಭಗವಂತ ಹೇಳ್ದ. ಆದರೆ ಈ 3 ರೀತಿಯ ಕರ್ಮಗಳನ್ನು ಮಾಡಿದಾಗಲೂ ಕೂಡ ಅದರ ಪ್ರತಿಫಲ ಅನ್ನೋದು ಸತ್ತ ಮೇಲೆ ನಮಗೆ ಸಿಗುತ್ತೆ. ಆದರೆ ಯಾರು ಕರ್ಮ ಫಲವನ್ನು ತ್ಯಾಗ ಮಾಡ್ತಾನೋ ಅಂಥ ಮನುಷ್ಯನ ಕರ್ಮಗಳ ಫಲ ಅವನಿಗೆ ಯಾವ ಕಾಲದಲ್ಲೂ ಸಿಗೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಅಂದರೆ ಏನು, ನಾವು ಏನೇ ಕೆಲಸ ಮಾಡಿದ್ರು ಅಂದರೆ ಅದು ಶಾಸ್ತ್ರಕ್ಕೆ ಅನುಕೂಲವಾಗಿರಬೇಕು. ಮತ್ತು ಕರ್ಮ ಫಲಗಳ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ಫಲಾಪೇಕ್ಷೆಯಿಂದ ಮತ್ತು ಆ ಒಂದು ಆಸಕ್ತಿಯನ್ನು ಇಟ್ಕೊಂಡು ಯಾರು ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಸತ್ತ ಮೇಲೆ ಈ ಕರ್ಮದ ಫಲಗಳು ಸಿಕ್ಕೇ ಸಿಗುತ್ತೆ. ಆದರೆ ಕರ್ಮ ಫಲವನ್ನು ತ್ಯಾಗ ಮಾಡುವಂಥ ಮನುಷ್ಯರ ಕರ್ಮಗಳ ಫಲ ಯಾವ ಕಾಲದಲ್ಲೂ ಸಿಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಇಲ್ಲಿ ಹೇಳ್ತಾನೆ, ಮಹಾಬಾಹುವೆ, ಎಲ್ಲ ಕರ್ಮಗಳ ಸಿದ್ಧಿ ಏನಿದೆಯೋ ಅಂದರೆ ನಾವೇನಾದರೂ ಒಂದು ಕೆಲಸ ಮಾಡಿದಾಗ ಅದು ಪೂರ್ತಿ ಆಗಬೇಕು ಅಂತಂದರೆ ಈ 5 ಕಾರಣಗಳು ಇರುತ್ತೆ. ಈ 5 ಕಾರಣಗಳ ಕರ್ಮಗಳ ಅಂತ್ಯವನ್ನು ಮಾಡಬೇಕಲ್ಲ. ಈಗ ನಮಗೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಈ 5 ಕಾರಣಗಳು ಇಂಪಾರ್ಟೆಂಟ್ ಆಗಿ ಇರುತ್ತೆ. ಈ 5 ಸೇರಿದ್ರೇ ಒಂದು ಕೆಲಸ ಮುಗಿಯೋದು ಅಂತಂದ್ಬಿಟ್ಟು ಅದನ್ನು ಹೇಗೆ ನಾವು ಅಂತ್ಯ ಮಾಡೋದು ಅಥವಾ ಅದನ್ನು ಎಂಡ್ ಮಾಡೋದು ಹೇಗೆ, ಅದರ ಉಪಾಯವನ್ನು ಕೂಡ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ನಾನು ನಿನಗೆ ಹೇಳ್ತೀನಿ, ಸರಿಯಾಗಿ ತಿಳ್ಕೊ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಒಂದು ಕೆಲಸ ಆಗಬೇಕು ಅಂತಂದರೆ 5 ಕಾರಣಗಳಿರುತ್ತೆ ಅಂತ ಹೇಳಿದ್ರಲ್ಲ. ಒಂದು ಅಧಿಷ್ಠಾನ, ಇನ್ನೊಂದು ಕರ್ತ ಅಂದರೆ ಮಾಡುವಂಥವನು, ಇನ್ನು ಬೇರೆ ಬೇರೆ ರೀತಿಯ ಕಾರಣಗಳಿರುತ್ತೆ, ಅದಕ್ಕೆ ಆ ಕೆಲಸ ಆಗಿರುತ್ತೆ. ಮತ್ತು ಬೇರೆ ಬೇರೆ ರೀತಿಯ ಪ್ರಯತ್ನಗಳು, ಚೇಷ್ಟೆಗಳು ಅಂತ ಹೇಳ್ತಾರೆ. ಸೊ ಪ್ರಯತ್ನಗಳು, ಅದರಿಂದನೇ ಆ ಕೆಲಸ ಆಗಿರುತ್ತೆ. ಇನ್ನು 5ನೇದು ಯಾವುದು ಅಂತಂದರೆ ದೈವ ಅಂದರೆ ಭಗವಂತ. ಈ 5 ಸೇರಿದಾಗ ಮಾತ್ರ ಒಂದು ಕೆಲಸ ನಡೆಯುವಂಥದ್ದು. ಮನುಷ್ಯ ಮನಸ್ಸು, ವಾಣಿ ಮತ್ತು ಶರೀರದಿಂದ ಶಾಸ್ತ್ರಕ್ಕೆ ಅನುಕೂಲವಾಗಿ ಅಥವಾ ವಿಪರೀತವಾಗಿ ಯಾವುದೇ ಕೆಲಸವನ್ನು ಮಾಡ್ತಾನಲ್ಲ ಅದಕ್ಕೆ ಈ 5 ಕೂಡ ಕಾರಣಗಳಾಗಿರುತ್ತೆ. ಈಗ ಅವನು ಶಾಸ್ತ್ರಕ್ಕೆ ಅನುಕೂಲವಾಗಿ ಮಾಡ್ತಾನೋ ಇಲ್ಲ ಇನ್ನೇನೋ ಒಂದು ವಿಪರೀತವಾಗೇ ಮಾಡ್ತಾನೋ, ಆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಈ 5 ಕಾರಣವಾಗಿರುತ್ತೆ. ಅಂದರೆ ಅಲ್ಲಿ ಭಗವಂತನೂ ಕಾರಣನಾಗಿರ್ತಾನೆ. ಆದರೆ ಈ ರೀತಿ ಆದರೂ ಕೂಡ ಯಾವ ಮನುಷ್ಯ ಅಶುದ್ಧ ಬುದ್ಧಿ ಇರುವಂಥ ಕಾರಣ ಕರ್ಮಗಳು ಆಗೋದಕ್ಕೆ, ಇದೆಲ್ಲ ಕೆಲಸ ಆಗೋದಕ್ಕೆ ಈ 5 ಕಾರಣ ಅಂತ ತಿಳ್ಕೊಳ್ಳೋದಿಲ್ಲ. ಅವನು ಬರೀ ಆತ್ಮನನ್ನೇ ಕರ್ತಾರ ಅಂತ ತಿಳ್ಕೊಳ್ತಾನೋ. ಇಲ್ಲಿ ಆತ್ಮ ಏನೂ ಮಾಡೋದಿಲ್ಲ ಅಂತಂದ್ಬಿಟ್ಟು 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅವನಲ್ಲಿ ಬುದ್ಧಿ ಇಲ್ಲದೆ ಇರೋ ಕಾರಣ, ಅಶುದ್ಧ ಬುದ್ಧಿ ಇರುವ ಕಾರಣದಿಂದ ಶುದ್ಧ ಸ್ವರೂಪನಾದಂತಹ ಆತ್ಮನನ್ನೇ ಕರ್ತಾರ ಅಂತ ತಿಳ್ಕೊಳ್ತಾನಲ್ವಾ. ಆ ಮಂದ ಬುದ್ಧಿ ಇರುವಂತಹ ಅಜ್ಞಾನಿ ಯಥಾರ್ಥವಾಗಿ ಏನು ತಿಳ್ಕೊಂಡಿಲ್ಲ ಅಂತ ಅರ್ಥ. ಅವನಿಗೇನಿದೆಯೋ ಹಾಗೆ ಅರ್ಥ ಆಗ್ತಾ ಇಲ್ಲ, ಅವನು ಏನೋ ಬೇರೆನೇ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಯಾಕೆ ಅಂತಂದರೆ ಆತ್ಮ ಏನು ಮಾಡೋದಿಲ್ಲ, ಅವನನ್ನು ಕರ್ತಾರ ಅಂತ ತಿಳ್ಕೊಳ್ಳೋದೇ ತಪ್ಪು. ಯಾವ ಮನುಷ್ಯನ ಅಂತಃಕರಣದಲ್ಲಿ ನಾನು ಕರ್ತಾರ ಈ ರೀತಿಯ ಒಂದು ಭಾವ ಇರೋದಿಲ್ವೋ, ಮತ್ತು ಯಾರ ಬುದ್ಧಿ ಈ ಒಂದು ಸಾಂಸಾರಿಕ ಪದಾರ್ಥಗಳು ಅಂದರೆ ನಾವು ಇವಾಗ ಈ ಜಗತ್ತಲ್ಲಿ ಏನೆಲ್ಲ ನೋಡ್ತಾ ಇದ್ದೀವೋ ಆ ಪದಾರ್ಥಗಳಲ್ಲಿ ಮತ್ತು ಆ ಕರ್ಮಗಳಲ್ಲಿ ಅಂಟ್ಕೊಂಡಿರೋದಿಲ್ವೋ ಅವನ ಬುದ್ಧಿ, ಆ ಮನುಷ್ಯ ಈ ಎಲ್ಲ ಲೋಕಗಳನ್ನು ಕೊಂದರೂ ಕೂಡ ವಾಸ್ತವದಲ್ಲಿ ಅವನು ಏನು ಕೊಲ್ತಾ ಇಲ್ಲ ಅಂತಲೇ ತಿಳ್ಕೋಬೇಕು. ಎಷ್ಟು ಡೀಪ್ ಆಗಿರುವಂಥ ವಿಚಾರ ಇದು ನಮಗೆ ಅರ್ಥ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇಲ್ಲಿ ಈ ಎಲ್ಲದಕ್ಕೂ ಕಾರಣ ನಾನಂತ ತಿಳ್ಕೊಂಡು ನಾನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡ್ತೀವಲ್ವಾ, ಆಗ ನಮಗೆ ಆ ಕೊಂದಾಗ ಏನು ಅದರದ್ದು ಒಂದು ಫಲ ಇದೆಯೋ ಅದು ಸಿಗತ್ತೆ. ಈಗ ಅವನ ಅಂತಃಕರಣದಲ್ಲೇ ನಾನು ಕರ್ತಾರ ಅನ್ನೋದೇ ಇರೋದಿಲ್ಲ, ಅವನಿಗೆ ಯಾವುದ್ರಲ್ಲೂ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಯಾವುದಕ್ಕೂ ಅವನು ಅಂಟ್ಕೊಳ್ಳೋದಿಲ್ಲ. ಆ ರೀತಿಯ ಒಂದು ಭಾವ ಯಾರಲ್ಲಿರುತ್ತೋ ಅಂಥ ಮನುಷ್ಯ ಇಡೀ ಜಗತ್ತಲ್ಲಿರುವಂಥ ಏನನ್ನು ಕೊಂದರೂ ಕೂಡ, ಇಡೀ ಜಗತ್ತನ್ನೇ ಕೊಂದುಬಿಟ್ರೂ ಕೂಡ ಅವನು ನಿಜವಾಗ್ಲೂ ಕೊಲ್ತಾ ಇಲ್ಲ ಅಂತಲೇ ಅರ್ಥ. ಯಾಕೆ ಅಂತಂದರೆ ಅಲ್ಲಿ ನಾನು ಕೊಲ್ತಾ ಇದ್ದೀನಿ ಅನ್ನುವಂಥ ಭಾವನೆ ಇಲ್ವಲ್ಲ ಅವನಿಗೆ, ಅದಕ್ಕೋಸ್ಕರ. ಮತ್ತು ಪಾಪದಿಂದ ಅವನು ಕಟ್ಕೊಳ್ಳೋದು ಇಲ್ಲ. ಈಗ ಯಾರನ್ನಾದರೂ ಕೊಂದಾಗ ಅವನಿಗೆ ಪಾಪ ಬರುತ್ತೆ ಅಂತ ನಾವು ಹೇಳೋದನ್ನು ಕೇಳಿರ್ತೀವಿ, ನಾವು ಹೇಳ್ತೀವಲ್ವಾ. ಆದರೆ
ಯಾರ ಮನಸ್ಸಿನಲ್ಲಿ ಕರೆಕ್ಟಾಗಿ ಅದು ಅರ್ಥ ಆಗಿರುತ್ತೋ ನಾನು ಕರ್ತಾರ ಅಲ್ಲ ಅಂತಂದ್ಬಿಟ್ಟು ಅವನು ಏನೇ ಮಾಡ್ತಾ ಇದ್ರು ಕೂಡ ಅದರಿಂದ ಅವನಿಗೆ ಪಾಪ ಅನ್ನೋದು ಅಂಟ್ಕೊಳ್ಳೋದಿಲ್ಲ. ಜ್ಞಾತ, ಜ್ಞಾನ ಮತ್ತು ಜ್ಞೇಯ ಈ 3 ರೀತಿಯ ಕರ್ಮ ಪ್ರೇರಣೆಯಾಗಿದೆ. ಮತ್ತು ಕರ್ತಾಕರಣ ಮತ್ತು ಕ್ರಿಯೆ ಈ 3 ರೀತಿಯ ಕರ್ಮ ಸಂಗ್ರಾಮವಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತಂದರೆ ಭಗವದ್ಗೀತೆಯಲ್ಲಿ ಭಗವಂತ ಅದನ್ನು ತುಂಬ ವಿವರವಾಗಿ ಹೇಳಿದ್ದಾನೆ. ಇಲ್ಲಿ ಅದನ್ನು ಸ್ವಲ್ಪ ಶಾರ್ಟಾಗಿ ಹೇಳಿದ್ದಾರೆ, ಯಾಕಂದರೆ ಇದು ಮಹಾಭಾರತದಲ್ಲಿ ಬರೋದ್ರಿಂದ ಇದನ್ನೇ ನಾವು ಸೆಪ್ರೇಟಾಗಿ ಡೀಟೇಲಾಗಿ ತಿಳ್ಕೋಬೇಕು ಅಂತಂದರೆ ನಾವು ಭಗವದ್ಗೀತೆಯಲ್ಲಿ ಇರುವಂಥ ಅಧ್ಯಾಯಗಳನ್ನು ಓದಿದಾಗ ನಮಗೆ ಈ ವಿಷಯಗಳು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.